ವರ್ಷದಂತೆ ಈ ಬಾರಿಯೂ ಐಪಿಎಲ್ ಕ್ರಿಕೆಟ್ ಜ್ವರ ಕ್ರೀಡಾಭಿಮಾನಿಗಳನ್ನ ಆವರಿಸಿದೆ. ಆದರೆ 2026ರ ಈ ಸೀಸನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳಿಗೆ ಹಾಗೂ ವಿಮರ್ಶಕರಿಗೆ ಅಚ್ಚರಿ ಮತ್ತು ರೋಮಾಂಚನ ಎರಡನ್ನು ತಂದಿದೆ. ಲೀಗ್ ಹಂತದ ಅಂತಿಮ ಘಟ್ಟದಲ್ಲಿರುವ ಈ ಟೂರ್ನಿಯಲ್ಲಿ ಅತ್ಯಂತ ಸ್ಥಿರ ಪ್ರದರ್ಶನ ನೀಡುತ್ತಾ ಇರುವ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಆಡಿದ 12 ಪಂದ್ಯಗಳಲ್ಲಿ 8 ಭರ್ಜರಿ ಗೆಲುವಿನೊಂದಿಗೆ 16 ಅಂಕಗಳನ್ನು ಕಲೆ ಹಾಕಿದೆ. ಅತ್ಯುತ್ತಮ ನೆಟ್ ರನ್ ರೇಟ್ನೊಂದಿಗೆ ಬಲಿಷ್ಠ ಗುಜರಾತ್ ಟೈಟನ್ಸ್ ತಂಡವನ್ನ ಹಿಂದಿಕ್ಕಿ ಮೊದಲ ಸ್ಥಾನದಲ್ಲಿ ರಾರಾಜಿಸ್ತಾ ಇದೆ. ಆರ್ಸಿಬಿ ಪ್ಲೇ ಆಫ್ ತಲುಪಿದೆ. ರಾಯ್ಪುರದಲ್ಲಿ ನಡೆದ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಎಂದಿನ ಕ್ಲಾಸಿಕ್ ಆಟದ ಮೂಲಕ ಅಭಿಮಾನಿಗಳನ್ನ ರಂಜಿಸಿದ್ರು. ಮಳೆಯಿಂದ ವಿಳಂಬವಾದ ಪಂದ್ಯದಲ್ಲಿ ಕೊಹ್ಲಿ ಅವರ ಅಜೇಯ 105 ರನ್ ಆರ್ಸಿಬಿಗೆ 6 ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಡ್ತು. ಕೇವಲ 60 ಎಸೆತಗಳಲ್ಲಿ 11 ಬೌಂಡರಿ 3 ಸಿಕ್ಸರ್ ಸಿಡಿಸಿದ ಕೊಹ್ಲಿ ಐಪಿಎಲ್ ಇತಿಹಾಸದಲ್ಲಿ ತಮ್ಮ 9ನೇ ಶತಕ ದಾಖಲಿಸಿ ಟೀಕಾಗಾರರಿಗೆ ಬ್ಯಾಟ್ ಮೂಲಕವೇ ದಿಟ್ಟ ಉತ್ತರ ನೀಡಿದ್ದಾರೆ. ಈ ಸೀಸನ್ನ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ರಜತ್ ಪಾಟೀದಾರ್ ಅವರ ನಾಯಕತ್ವ ಮತ್ತು ಮೈದಾನದಲ್ಲಿನ ಚಾಣಾಕ್ಷ ನಿರ್ಧಾರಗಳು. ತಂಡಕ್ಕೆ ಮರಳಿರುವ ದೇವದತ್ ಪಡಿಕ್ಕಲ್ ಅವರ ಉಪಸ್ಥಿತಿ ಬ್ಯಾಟಿಂಗ್ಗೆ ಆನೆಬಲ ತಂದಿದೆ. ಬೌಲಿಂಗ್ ವಿಭಾಗದಲ್ಲೂ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್ ಮತ್ತು ರಾಸಿಕ್ ದಾರ್ ಸಲಾಂ ಅವರ ಕರಾರುವಕ್ಕಾದ ದಾಳಿಯಿಂದ ಎದುರಾಳಿಗಳು ಕಂಗಾಲಾಗ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಉಳಿದಿರುವ 2 ಲೀಗ್ ಪಂದ್ಯಗಳಲ್ಲಿ ಕೇವಲ ಒಂದನ್ನ ಗೆದ್ರು ಆರ್ಸಿಬಿಗೆ ಟಾಪ್ 2 ಸ್ಥಾನ ಖಚಿತ. ಒಂದು ವೇಳೆ ಸೋತ್ರು ತಮ್ಮ ಅತ್ಯುತ್ತಮ ನೆಟ್ ರನ್ ರೇಟ್ನಿಂದ ತಂಡ ಸುರಕ್ಷಿತವಾಗಿದೆ. ಬಲಿಷ್ಠ ಬ್ಯಾಟಿಂಗ್ ಹಾಗೂ ಶಿಸ್ತಿನ ಬೌಲಿಂಗ್ ಪಡೆಯೋದ್ರೊಂದಿಗೆ ಈ ಬಾರಿ ಕಪ್ ಗೆಲ್ಲುವ ನೆಚ್ಚಿನ ತಂಡವಾಗಿ ಆರ್ಸಿಬಿ ಹೊರಹೊಮ್ಮಿದೆ. ದಶಕಗಳ ಈ ಸಲ ಕಪ್ ನಮ್ದೇ ಎಂಬ ಘೋಷವಾಕ್ಯ ಕೇವಲ ಟ್ರೆಂಡ್ ಆಗಿ ಉಳಿಯದೆ ಈ ಬಾರಿಯೂ ವಾಸ್ತವವಾಗುವ ಭರವಸೆಗಳು ಹೆಚ್ಚಳವಾಗಿದೆ.